ಸರ್ಕಾರಿ ಶಾಲೆ ಜಾಗ ಪ್ರದೇಶಗಳಲ್ಲಿ ಸಂಘದ ಚಟುವಟಿಕೆ ಗಣವೇಷಧಾರಿಗಳ ಪಥಸಂಚಲನಕ್ಕೆ ಕಡಿವಾಣ ಹಾಕುವ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಈ ನಡುವೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮತ್ತು ಕುಟುಂಬ ಸದಸ್ಯರಿಗೆ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಇತ್ತ ಸರ್ಕಾರದ ನಿರ್ಧಾರದ ಕಡೆಗೆ ಸಂಘದ ಪ್ರಮುಖರ ಕಣ್ಣು ಈಗ ನೆಟ್ಟು ಕುಳಿತಿರುವಂಥದ್ದು. ಹಾಗಾದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಮುಂದುವರೆದ ಆರ್ಎಸ್ಎಸ್ ಬ್ಯಾನ್ ತಿಕ್ಕಾಟ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು. ರಾಜ್ಯದಲ್ಲಿ ಶುರುವಾಗಿರುವ ಆರ್ಎಸ್ಎಸ್ ಪಥಸಂಚಲನದ ಬ್ಯಾನ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ರಾಷ್ಟ್ರೀಯ ಮಟ್ಟದಲ್ಲೂ ಇದು ಜೋರಾಗಿಯೇ ಸೌಂಡ್ ಮಾಡ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪಥಸಂಚಲನಕ್ಕೆ ಅವಕಾಶ ನೀಡದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಬರೆದ ಪತ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡಾಮಂಡಲಗೊಂಡಿದ್ದಾರೆ. ತಾಕತ್ತಿದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ನೋಡ್ಲಿ ಅಂತ ಸವಾಲೆಸೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬಿಕೆ ಹರಿಪ್ರಸಾದ್ ವಿರುದ್ಧ ನಿರಂತರ ವಾಗ್ದಾಳಿ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಎಡವಟ್ಟನ್ನೇ ಮಾಡ್ಕೊಂಡು ಬರ್ತಿದ್ದಾರೆ ಹೊರತು ಜನಪರವಾಗಿ ಆಡಳಿತವನ್ನು ಕೊಡದೆ ಪ್ರತಿದಿನವೂ ದ್ವೇಷ ವೈಮನಸ್ಸು ಮೂಲಕ ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ದ್ವೇಷವನ್ನು ಸಾಧಿಸುವಂತ ಮಾಡ್ತಿದ್ದಾರೆ. ಅವರಂತೂ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ RSS ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ. ಕಾರಣ ಏನು ಅಂತೇಳಿ ಗೊತ್ತಿಲ್ಲ. ಬಹುಶಃ ಕೇಂದ್ರದ ಕಾಂಗ್ರೆಸ್ಸಿನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು, ನೀನು ಈ ಥರ ಮಾತಾಡಬೇಕು ಅಂತೇಳಿ. ಇತ್ತೀಚೆಗೆ RSSನ 100 ವರ್ಷದ ಕಾರ್ಯಕ್ರಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿಗೆ ಬರೆದು ತಮಿಳುನಾಡು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬೆದರಿಕೆ ಕರೆಗೆ ಡೋಂಟ್ ಕೇರ್ ಎಂದ ಸಚಿವ ಖರ್ಗೆ. ನಾನು ಇದಕ್ಕೆಲ್ಲ ಹೆದರಲ್ಲ ಎಂದ IT-BT ಮಿನಿಸ್ಟರ್. ಇನ್ನು RSS ವಿರುದ್ಧ ಪತ್ರ ಸಮರ ನಡೆಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಈ ನಡುವೆ ಖರ್ಗೆಗೆ ಕಳೆದ 2 ದಿನಗಳಿಂದ ನಿರಂತರ ಬೆದರಿಕೆ ಕರೆಗಳು ಬರ್ತಿವೆಯಂತೆ. ಅವರ ವಾಟ್ಸ್ಆಪ್ ನಂಬರ್ಗೆ ಕರೆಗಳು ಹೆಚ್ಚಾಗಿವೆಯಂತೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಸ್ಟೇಟಸ್ ಹಾಕಿದ್ದ ಅವರು ಮಾಧ್ಯಮಗಳ ಮುಂದೆಯೂ ಆರೋಪ ಹೊರಹಾಕಿದ್ದಾರೆ. ಹಿಂದೆ ನಮ್ಮ ತಂದೆಗೂ ಈ ರೀತಿಯ ಬೆದರಿಕೆ ಕರೆಗಳು ಬಂದಿದ್ವು. ಮನೆಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಧಮಕಿ ಹಾಕಿದ್ರು. ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನಂಬಿರುವ ನಾನು ಧೈರ್ಯವಾಗಿಯೇ ಇದರ ಬಗ್ಗೆ ಧ್ವನಿ ಎತ್ತಿದ್ದೇನೆ. ಹಾಗಾಗಿ ನನಗೆ ಹಾಗೂ ನಮ್ಮ ಕುಟುಂಬಕ್ಕೆ ಇಂತಹ ಥ್ರೆಟ್ ಸಾಮಾನ್ಯ ಎಂದಿದ್ದಾರೆ. ಇದಕ್ಕೆಲ್ಲ ನಾನು ಹೆದ್ರೋನಲ್ಲ. ಸಂಘದ ಕಾರ್ಯಕರ್ತರು ದೊಣ್ಣೆ ಹಿಡಿದು ಬರುವುದಕ್ಕೆ ಅವಕಾಶ ಕೊಟ್ರೆ ನಾನು ಅಂಬೇಡ್ಕರ್ ಅಭಿಮಾನಿಗಳಿಗೆ ನೀಲಿ ಶರ್ಟ್ ಹಾಕಿ ದೊಣ್ಣೆ ಹಿಡಿದು ಬರುವಂತೆ ಕರೆ ಕೊಡ್ತೇನೆ. ಇವರು ಅದಕ್ಕೆ ಅವಕಾಶ ಕೊಡ್ತಾರಾ ಎಂದಿದ್ದಾರೆ. ನಮ್ಮ ಸರ್ಕಾರ ಇದೇ ಕ್ರಮ ಆಗಬೇಕು, ಅದಕ್ಕೆ ನಾನು ಧ್ವನಿ ಎತ್ತಿದ್ದೇನೆ ಅಂದಿದ್ದಾರೆ. ಹೊಸದೇನಿಲ್ಲ ಅಲ್ಲ ನಮಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದನ್ನ ಯಾವಾಗ ಧ್ವನಿ ಎತ್ತಿದ್ವಿ ಯಾವಾಗ ಮಾತಾಡಿದ್ರು. ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ಲೈನ್ನಲ್ಲಿ ಸಫ್ದರ್ಜಂಗ್ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ. ಅವರಿಗೂ ಕೂಡ ಬಂದಿತ್ತು 2-3 ಸಂದರ್ಭದಲ್ಲಿ. ಇಲ್ಲಿ ನಮ್ಮ ಖರ್ಗೆ ಸಾಹೇಬರು ಎಲ್ಲಿ ಯಾವಾಗ ಬೆಂಗಳೂರು ನಿವಾಸದಲ್ಲಿ ಇದ್ದಾಗ ಕೂಡ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಲ್ಯಾಂಡ್ಲೈನಿಗೆ. ಎಲ್ಲ ಇದ್ದೇ ಇರೋದಲ್ವ, ಸಹಜ, ಎದುರಿಸಬೇಕಾಗುತ್ತೆ. ಸಂಘದ ಪ್ರಮುಖರ ಜೊತೆ ಭಾಗವತ್ ಮಾತುಕತೆ. ಸರ್ಕಾರ ಬ್ಯಾನ್ ಮಾಡಿದ್ರೆ ಬೀದಿಗಿಳಿಯುವ ಸೂಚನೆ. RSS ಕಾರ್ಯಚಟುವಟಿಕೆ ನಿರ್ಬಂಧ ಬಗ್ಗೆ ಚಿಂತನೆ ವಿರುದ್ಧ ಸಂಘದ ಪ್ರಮುಖರು ಅಸಮಾಧಾನಗೊಂಡಿದ್ದಾರೆ. ನಿನ್ನೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ದ RSS ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಮುಖರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಸರ್ಕಾರದ ಚಿಂತನೆ ಬಗ್ಗೆ ಸಂಘ ಚಾಲಕರಿಗೆ ತರಲಾಗಿದೆ. ಈ ವೇಳೆ ಸರ್ಕಾರ ಬ್ಯಾನ್ ಮಾಡುವಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ. ಒಂದ್ ವೇಳೆ ಅಂತಹ ನಿರ್ಧಾರಕ್ಕೆ ಬಂದಿದ್ದೇ ಆದ್ರೆ ರಾಷ್ಟ್ರಾದ್ಯಂತ ಹೋರಾಟ ಅನಿವಾರ್ಯ ಎಂದಿದ್ದಾರಂತೆ. ಜೊತೆಗೆ ಕಾನೂನು ಹೋರಾಟದ ಬಗ್ಗೆಯೂ ಮುಂದುವರಿಯುವ ಭರವಸೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹಚ್ಚಿರುವ RSS ನಿಷೇಧ ಬೆಂಕಿ ಇಡೀ ರಾಜ್ಯವನ್ನೇ ಸುಡ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ. ಸಂಘ ಪರಿವಾರದ ಕಾರ್ಯಚಟುವಟಿಕೆಗೆ ಸರ್ಕಾರ ಬ್ರೇಕ್ ಹಾಕುವ ಯೋಚನೆ ಮಾಡ್ತಾ ಇದೆ. ಸರ್ಕಾರದ ಮುಂದಿನ ನಡೆ ಆಧರಿಸಿ ಬಿಜೆಪಿ, ಸಂಘ ಪರಿವಾರ ಹೋರಾಟದ ಸ್ವರೂಪ ನಿರ್ಧರಿಸಲಿದ್ದಾರೆ.